ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಜಮನೋ ಜಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, 2ನೇ ರಾಶಿಯಲ್ಲಿ ಕುಜನು, 3ನೇ ರಾಶಿಯಲ್ಲಿ ರವಿ, ಬುಧ, ಗುರು 17 ಮತ್ತು 22ನೇ ತಾರೀಕಿನವರೆಗೆ ರವಿ ಮತ್ತು ಬುಧ 2 ಗ್ರಹಗಳು ಇರ್ತಾರೆ. ಅನಂತರದಲ್ಲಿ ಚತುರ್ಥ ರಾಶಿಗೆ ಸಿಂಹರಾಶಿಗೆ ಹೋಗಿಬಿಡುತ್ತಾರೆ. ಸಿಂಹರಾಶಿಯಲ್ಲಿ ಕೇತು, ಹಾಗೆ ಶುಕ್ರನು ಕೂಡ ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ, ಬಹಳ ಒಳ್ಳೆಯದಾದಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಏಕಾದಶ ರಾಶಿಯಲ್ಲಿ ಶನೀಶ್ವರನು, ಹಾಗೆ 10ನೇ ರಾಶಿಯಲ್ಲಿ ರಾಹು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ಆರಂಭದಲ್ಲಿ ನಮಗೆ ಆಷಾಢ ಮಾಸ. ಆಷಾಢ ಮಾಸ ಅಂತಂದರೆ ನಿಮಗೆ ಗೊತ್ತಿದ್ದ ಹಾಗೆ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಹಾಗೆ 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ, ಹಾಗೆ 9ನೇ ತಾರೀಕಿಗೆ ಏಕಾದಶಿಯೂ ಕೂಡ ಇದೆ, ಭಾಗವತ ವೈಷ್ಣವ ಏಕಾದಶಿಯೂ ಕೂಡ ಇದೆ. ಹಾಗೆ 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ನಾಗರ ಅಮಾವಾಸ್ಯೆ ಅಂತ ಹೇಳಿದೆ. ಇನ್ನು 16ನೇ ತಾರೀಕಿಗೆ ನಾಗ ಚತುರ್ಥಿ, 17ನೇ ತಾರೀಕಿಗೆ ನಾಗರ ಪಂಚಮಿ. ಇನ್ನು ಸಿಂಹ ಸಂಕ್ರಾಂತಿಯೂ ಕೂಡ ಇದೆ. ಸಿಂಹ ಸಂಕ್ರಾಂತಿ ಇರುವಂಥದ್ದು 17ನೇ ತಾರೀಕಿಗೆ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ ಇನ್ನು ನೋಡಿ, ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕಿಗೆ. ಹಾಗಾಗಿ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ, ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು. ಹಾಗೆ 25ನೇ ತಾರೀಕು ಅಂಗಾರಕ ಜಯಂತಿಯೂ ಕೂಡ ಇದೆ. 26 ಋಗ್ವೇದಿಗಳು ಉಪಕ್ರಮ, 28 ತೈತ್ತರಿಯ ಯಜುರ ಉಪಕ್ರಮ, ಹಾಗೆ ಹುಣ್ಣಿಮೆಯೂ ಕೂಡ ಆ ದಿವಸವೇ ಕೂಡ ಇದೆ. ಇನ್ನು 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟರ ಚತುರ್ಥಿ, ಹೀಗೆಲ್ಲ ಹಬ್ಬ ಹರಿದಿನಗಳಿದೆ. ನೋಡಿ, ಶ್ರಾವಣ ಮಾಸ 13ನೇ ತಾರೀಕು ಅನಂತರದಲ್ಲಿ ಬರುತ್ತೆ. ಹಾಗಾಗಿ ಏನಾದರೂ ಪೂಜೆ ಪುನಸ್ಕಾರಗಳು, ದೇವತಾರಾಧನೆ ಆಷಾಢ ಮಾಸದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಳ್ಳಿ. 24ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಅದೇನಾದರೂ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಕೊಳ್ಳಿ. ಇನ್ನು ಸಂಕ್ರಾಂತಿಯು ಕೂಡ 17ನೇ ತಾರೀಕಿಗಿದೆ, ಮತ್ತು 21ಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ವಾ, ಏನಾದರೂ ಪೂಜೆ ಪುನಸ್ಕಾರ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಶ್ರಾವಣ ಮಾಸ ಆರಂಭವಾಗ್ತಾ ಇದೆ. 26ನೇ ಇಸ್ವಿಯ ನೋಡಿ 8ನೇ ತಿಂಗಳು, ಆಗಸ್ಟ್ ತಿಂಗಳು ಎಷ್ಟು ಮುಂದೆ ಹೋಗಿಬಿಡುತ್ತೆ, ಬೇಗ ಬೇಗನೆ ಕಾಲ ಅಂತಂತೆ. ಹಾಗಾಗಿ ಕಾಲವನ್ನು ಯಾರೂ ಹಿಡಿಲಿಕ್ಕೆ ಆಗೋದಿಲ್ಲ, ಮುಂದೆ ಹೋಗ್ತಾ ಇರುತ್ತೆ. ನಾವು ಪ್ರತಿ ತಿಂಗಳು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇವೆ, ಹಾಗೆ ಸಮಯ ಮುಂದೆ ಹೋಗ್ತಾ ಇರುತ್ತೆ. ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ, ಯಾಕಂದರೆ ನಕ್ಷತ್ರ ಪರಿಹಾರಗಳು ಮತ್ತು ವೃಷಭ ರಾಶಿಯವರು ಮಹತ್ತರವಾದ ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಗಳನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ, ಇದೇ ಸಂಪೂರ್ಣವಾದಂತಹದ್ದು ಹೇಳುವಂಥದ್ದು ಅರ್ಥ ಅಲ್ಲ. ಸಾಮಾನ್ಯವಾಗಿ ಒಂದು ಗ್ರಹಸ್ಥಿತಿಯನ್ನು ನೋಡಿ ಹೇಳುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ನೋಡಿ, ವೃಷಭ ರಾಶಿಯವರಿಗೆ ಏನಾಗಿದೆ ಕೇಳಿದ್ರೆ, ಗ್ರಹಸ್ಥಿತಿ ಎಲ್ಲ ನಿಮಗೆ ಒಂದು ಪೂರಕವಾಗಿ ಸಪೋರ್ಟನ್ನೇ ಕೊಡ್ತಾ ಇದೆ. ಆದರೆ ನೀವೊಂದು ದೃಢವಾದಂಥ ನಿರ್ಧಾರವನ್ನು ಮಾಡ್ತಾ ಇಲ್ಲ, ದೃಢವಾದಂಥ ಒಂದು ತೀರ್ಮಾನವನ್ನು ಮಾಡ್ತಾ ಇಲ್ಲ. ನನಗೆ ಹೀಗೆ ಆಗಬೇಕು, ನನಗೆ ಹೀಗೆ ಸಿಗಬೇಕು ಹೇಳುವಂಥದ್ದು ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಅದನ್ನು ಫಸ್ಟ್ ನೀವು ಮಾಡುವಂಥ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ನಾವು ಹೊರಡುವಂಥದ್ದು, ಎಲ್ಲಿ ಹೋಗ್ತೇನೆ, ಏನು ಪಡೆಯಬೇಕು ಹೇಳುವಂಥ ತೀರ್ಮಾನ ಇಲ್ಲ ಜೀವನದಲ್ಲಿ. ಬಹಳಷ್ಟು ಜನರ ಜೀವನದ ಸ್ಥಿತಿಗತಿಗಳು ಹೀಗಾಗಿದೆ. ಹಾಗಾಗಿ ಅದನ್ನು ಫಸ್ಟು ಇವತ್ತೇ ಬಿಟ್ಟುಬಿಡಿ. ನಾನು ಎಲ್ಲಿ ಹೋಗಬೇಕು, ಏನು ಪಡಿಬೇಕು, ನನಗೇನು ಆಗಬೇಕು ಹೇಳುವಂತಹ ದೃಢವಾದಂತಹ ತೀರ್ಮಾನಗಳನ್ನು ಫಸ್ಟೇ ನಾವು ನಿರ್ಧಾರವನ್ನು ಮಾಡಬೇಕು. ಆ ಫಲ ಆಗುವಂಥದ್ದು ಬಿಡುವಂಥದ್ದು ಭಗವಂತನ ಮೇಲೆ ಬಿಡಬೇಕು. ಆದರೆ ಆ ತೀರ್ಮಾನವನ್ನು ನಾನಿನ್ನು ಹೋಗಬೇಕು, ಹೀಗೆ ಸಿಗಬೇಕು, ನನಗೆ ಇದು ಹಾಗೇ ಆಗುತ್ತೆ ಹೇಳುವಂತಹ ಆ ದೃಢವಾದಂಥ ನಿಶ್ಚಯವನ್ನು ನಾವು ತೀರ್ಮಾನ ಮಾಡಬೇಕು. ನಾವು ತೀರ್ಮಾನ ಮಾಡಿಲ್ಲ ಅಂತಾದರೆ ಯಾವ್ಯಾವುದೋ ದಾರಿಗೆ ಹೋಗಿಬಿಡುತ್ತವೆ ಜೀವನದಲ್ಲಿ. ಹಾಗಾಗಬಾರದು. ಇದು ಬಹಳ ಮುಖ್ಯವಾಗಿ ನಿಮಗೆ ಗಮನಿಸಬೇಕು. ಇನ್ನು ನೋಡೋಣ ಏನೇನು ಶುಭಾಶುಭ ಫಲಗಳು ಎಂಬುದನ್ನು ಗಮನಿಸೋಣ. ಮೊದಲನೆಯದಾಗಿ ನಾವು ಗಮನಿಸುವಂಥದ್ದು, ಶುಕ್ರನು ಪಂಚಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ಹಣಕಾಸಿಗೆ ಬಹಳ ಮೂಲಗಳು, ಹಣಕಾಸನ್ನು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ವಾಪಸ್ ಬರುವಂಥದ್ದು, ಮತ್ತು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಅದೆಲ್ಲ ಆರ್ಥಿಕವಾದಂಥ ಒಂದು ಚೇತರಿಕೆ ಬರುವಂಥ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಹಾಗೆ ಬಹಳ ಮುಖ್ಯವಾಗಿ ಉದ್ಯೋಗದಲ್ಲಿ ಏನೋ ಒಂದು ಲಾಭಾಂಶ ಸಿಗುವಂಥದ್ದು, ಅಥವಾ ಏನೋ ಪ್ರಾಜೆಕ್ಟ್ ಸಿಗುವಂಥದ್ದು, ದೊಡ್ಡದಾದಂತಹ ನಿಮ್ಮ ಏನು ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆ ಬಿಸ್ನೆಸ್ಸನ್ನು ಬೆಳೆಸಬೇಕು, ಅಥವಾ ಈ ಬಿಸ್ನೆಸ್ಸನ್ನು ನಾವೇನಾದರೂ ಪ್ರಯತ್ನ ಮಾಡೋ ಲಾಭ ಆಗುತ್ತಾ, ಹೀಗೆಲ್ಲ ಬಹಳ ನಾವು ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ.
ಆ ಬಿಸ್ನೆಸ್ಗಳೆಲ್ಲ ಒಳ್ಳೆ ರೀತಿಯಾಗಿ ಲಾಭಾಂಶಗಳ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಆರ್ಥಿಕವಾಗಿ ಇದು ಬಹಳ ಒಳ್ಳೆಯ ತಿಂಗಳು ಅಂತೇಳಿ ಹೇಳಬಹುದು. ಇನ್ನು 2ನೇ ರಾಶಿಯ ಕುಜ ಸ್ವಲ್ಪ ಋಣಗಳು ಮುಕ್ತವಾಗುವಂಥದ್ದು, ಸ್ವಲ್ಪ ಸಾಲಗಳನ್ನು ತೀರಿಸುವಂಥ ಅವಕಾಶಗಳು, ಎಲ್ಲೋ ಒಂದು ಕಡೆ ಹಣಕಾಸಿನ ಮೂಲಗಳು ಸಿಗುವಂಥ ಹಂತಗಳು ಕೂಡ ಕಾಣಿಸುತ್ತೆ. ಇನ್ನು 3ಯ ರಾಶಿಯಲ್ಲಿ ರವಿ ಬುಧರು ಆರಂಭದ ದೇಶದಲ್ಲಿ ಇರ್ತಾರೆ. ಗುರುವು ಕೂಡ ತಕ್ಕ ಮಟ್ಟಿಗೆ ನ್ಯೂಟ್ರಲ್, ಏನು ಕೆಟ್ಟದ್ದು ಇಲ್ಲ ಒಳ್ಳೆಯದು ಇಲ್ಲ ಗುರು. ಆದರೆ ರವಿ ಮತ್ತು ಬುಧರು 4ಥ ರಾಶಿಯಲ್ಲಿ ಹೋದಾಗ ಬಹಳ 18 ಮತ್ತು 22ನೇ ತಾರೀಕು ಆಸುಪಾಸಿನಲ್ಲಿ ಏನೋ ಒಂದಷ್ಟು ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಕೊಡುವಂಥದ್ದು, ಮತ್ತು ಇದ್ದಕ್ಕಿದ್ದಾಗ ಆರೋಗ್ಯದ ವಿಷಯದಲ್ಲಿ ಏನೋ ಸ್ವಲ್ಪ ಚೇತರಿಕೆ ಕೊಡುವಂಥದ್ದು. ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇರ್ತೀರಿ, ಆದರೆ ಯಾವುದೋ ಒಂದು ಕಿರಿಕಿರಿ ಸಣ್ಣ ಪುಟ್ಟ ಆಪರೇಷನ್ ಆಗಬೇಕು ಹಾಗೆ ಅಂದ್ಕೊಳ್ತಾ ಇರ್ತೀರಿ. ಆದರೆ ಅದೆಲ್ಲ ಸಣ್ಣ ಪುಟ್ಟ ಚಿಕಿತ್ಸೆಯಲ್ಲಿ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಆರೋಗ್ಯಕ್ಕೂ ಏನೋ ಸ್ವಲ್ಪ ಬದಲಾವಣೆ ಆಗುತ್ತೆ, ಒಳ್ಳೆ ಥರದಲ್ಲಿ ಆಗ್ಬೋದು ಎಂಬುದನ್ನು ಕೂಡ ಗಮನಿಸಬಹುದು. ಇನ್ನು ಪಂಚಮದಲ್ಲಿ ಕೇತು ಇದ್ದಾನೆ. ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಹಿರಿಯರ ವಿಷಯದಲ್ಲಿ ಜಾಗ್ರತೆ, ಎಲ್ಲವೂ ಕೂಡ ಇರ್ತಾ ಇದೆ ಅಂತ ಅಂದ್ಕೊಳ್ತಾ ಇರ್ತೀರಿ. ಆದರೆ ಯಾವುದೋ ಸಣ್ಣ ಪುಟ್ಟದು ಸ್ವಲ್ಪ ನಿಮ್ಮ ವೈಯಕ್ತಿಕವಾದಂಥದ್ದಲ್ಲಿ ಚೆನ್ನಾಗಾದರೂ ನಿಮ್ಮ ಹಿರಿಯರು ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳ ವರ್ಗದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಯಾಕಂದರೆ ಕೆಲವು ಸಲ ನಮ್ಮವರು ಅಂಥೇಳಿ ಆ ಸಮಯದಲ್ಲಾದರೂ ನಾವು ಹೆಲ್ಪ್ ಮಾಡಬೇಕು. ಎಲ್ಲ ಸಲನೂ ಕೂಡ ಊಟ ಮಾಡಿದಿರಾ, ತಿಂಡಿ ಮಾಡಿದಿರಾ, ಚೆನ್ನಾಗಿದ್ದೀರಾ ಕೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಸಮಯದ ಅಭಾವ. ಯಾಕಂದರೆ ಎಷ್ಟೋ ಸಲ ನಾವು ಮಾಡಬೇಕು ಅಂದ್ಕೊಳ್ತೇವೆ, ಆದರೆ ಸಮಯವು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ನಾವು ಆದಷ್ಟು ಪ್ರಯತ್ನವನ್ನು ನಮ್ಮ ಕಷ್ಟದ ಸಮಯದಲ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಪ್ರಯತ್ನವೂ ಕೂಡ ಇಟ್ಕೊಳ್ಬೇಕು. ಇನ್ನು ಬಹಳ ಮುಖ್ಯವಾಗಿ ಏಕಾದಶಿ ಶನೇಶ್ವರನು ವಾಹನದಿಂದ ಲಾಭವನ್ನು ಕೊಡ್ತಾ ಇದ್ದಾನೆ. ಸ್ವಲ್ಪ ಪ್ರಯಾಣಗಳು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತು ಉದ್ಯೋಗ ಯಾರ್ಯಾರು ಕಳ್ಕೊಂಡಿದ್ರು ಅಂಥವ್ರಿಗೆ ಸ್ವಲ್ಪ ಈ ತಿಂಗಳಲ್ಲಿ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಏನೋ ದಾರಿಗಳು ಸಿಗುವಂಥ ಹಂತಗಳು ಕೂಡ ಕಾಣುತ್ತೆ. ಶ್ರಾವಣ ಮಾಸ ನೋಡಿ, ಯಾರು ವಿವಾಹಕ್ಕೆ ಪರದಾಟ ಮಾಡ್ತಾ ಇದ್ರಿ, ವಿವಾಹ ಆಗ್ತಾ ಇಲ್ಲ, ಅಥವಾ ವಿವಾಹಕ್ಕೆ ಒತ್ತಡ, ಅಥವಾ ಏನೋ ಒಂದು ವಿವಾಹದ ವಿಷಯದಲ್ಲಿ ಸಮಾಧಾನ ಇಲ್ಲ ಅಂಥವರೆಲ್ಲ ವಿವಾಹಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾ ಬನ್ನಿ. ಪ್ರಯತ್ನಗಳು ಕೂಡ ಸಫಲವಾಗುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆಗೆ ನನಗೆ ಅವಕಾಶಗಳು ಸಾಧ್ಯತೆಗಳು ಆಗ್ತಾ ಇದೆ, ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಆ ಕೆಲಸವನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ಕೆಲಸ ಅಂತಂದರೆ ಒತ್ತಡ ಇದ್ದೇ ಇರುತ್ತೆ ನಮಗೆ. ಸಂಬಳ ಕೊಡಬೇಕು ಅಂತಂದರೆ ಅವರು ಕೂಡ ಆ ಕಂಪ್ನಿ ನಮ್ಮನ್ನು ಬಳಸ್ಕೊಂಡು ನಮ್ಮ ಸಮಯವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿ ಅವರು ಸಂಪಾದನೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಲಕ್ಷ, 1.5 ಲಕ್ಷ, 50,000 ಎಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಷ್ಟ ಇರುತ್ತೆ ನಿಜ, ಆದರೆ ಆ ಕಷ್ಟವನ್ನು ಕೂಡ ನಾವು ಅನುಭವಿಸಿಕೊಂಡು ಮುಂದಿನ ಒಂದು ಹಂತ ಸಿಗತ್ತೆ ಹೇಳುವಂಥ ಪ್ರಯತ್ನ ಇಟ್ಕೊಂಡು ಕೆಲಸದಲ್ಲಿ ಬೇಜಾರಿದ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿಕೊಡಿ. ನಂತರ ರಾಹುವಿನ ಒಂದು ವಿಶೇಷವಾದಂಥದ್ದು ಸ್ವಲ್ಪ ಹೊರದೇಶಕ್ಕೆ ಕೆಲವು ಜನ ಹೋಗಲಿಕ್ಕೆ ಅಥವಾ ಒಂದು ಸ್ವದೇಶಕ್ಕೆ ಬರುವಂಥ ಅವಕಾಶಗಳು, ಅಥವಾ ವೀಸಾ ಏನೋ ಆಗಬೇಕು ಅಂತಂದರೆ ಅದು ಕೂಡ ಆಗುವಂಥ ಸಾಧ್ಯತೆಗಳು, ಹೀಗೆ ಏನೋ ಒಂದು ಲಾಭಾಂಶಗಳು ಸಿಗುವಂಥ ಹಂತಗಳಿದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಾವು ಎಲ್ಲೋ ಹೊರದೇಶಕ್ಕೆ ಹೋಗಬೇಕು, ನಮ್ಮ ಮಕ್ಕಳು ಹೊರದೇಶಕ್ಕೆ ಹೋಗಬೇಕು, ಅಲ್ಲಿ ಓದಬೇಕು ಅಂಥೇಳಿ. ಆದರೆ ಹೊರದೇಶಕ್ಕೂ ಹೋಗಿ ಇಷ್ಟೇ ಸಾಧನೆ ಮಾಡ್ತಾರೆ ಅಂದರೆ ಇಲ್ಲೇ ಇದು ಸಾಧನೆ ಮಾಡಬಹುದು, ಅದನ್ನು ಕೂಡ ಗಮನಿಸ್ಕೊಳ್ಬೇಕು. ಯಾಕಂದರೆ ಏನೋ ಒಂದು ದೊಡ್ಡದಾದಂತಹ ಸಾಧನೆ ಎಲ್ಲ ಬೇಕಾದ್ರೂ ಮನಸ್ಥಿತಿ ಇದ್ದರೆ ಎಲ್ಲಿದ್ದವನು ಬೇಕಾದ್ರೂ ಮಾಡಬಹುದು. ಸಾಧನೆ ಮಾಡಬೇಕು ಅಂದರೆ ಮನಸ್ಥಿತಿ ಬಹಳ ಮುಖ್ಯವಾದಂಥದ್ದು, ಪ್ರಯತ್ನ ಬಹಳ ಮುಖ್ಯವಾದಂಥದ್ದು. ಇವತ್ತಿನ ದಿವಸ ನೋಡಿ, ಇಂಟರ್ನೆಟ್ ಇರೋದ್ರಿಂದ ನಾವು ಇಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಎಲ್ಲೆಲ್ಲೋ ಯಾವ್ಯಾವುದೋ ದೇಶದವರು ಸಂಪರ್ಕ ಮಾಡ್ತಾರೆ, ಹೇಳ್ತಾರೆ, ಕೇಳ್ತಾರೆ, ಕನ್ಸಲ್ಟೇಷನ್ ತಗೊಳ್ತಾರೆ. ಹಾಗಾಗಿ ನಾವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವತ್ತಿನ ಮಾಧ್ಯಮ ಕ್ಷೇತ್ರಗಳು ಬಹಳ ದೊಡ್ಡದಾಗಿದೆ. ಹಾಗಾಗಿ ಎಲ್ಲೂ ಕೂತ್ಕೊಂಡು ಏನು ಕೆಲಸ ಬೇಕಾಗಿದ್ರು ಒಳ್ಳೆ ಕೆಲಸವನ್ನು ಮಾಡಿದರೆ ಅದಕ್ಕೆ ಖಂಡಿತವಾಗಿ ಅವಕಾಶಗಳು ಸಿಗುತ್ತೆ. ಆ ಭಗವಂತನ ಅನುಗ್ರಹಿಸ್ತಾನೆ. ಇನ್ನು ಬಹಳ ಮುಖ್ಯವಾಗಿ 2ನೇ ರಾಶಿಯ ಕುಜ ಇದ್ದಾನೆ. ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಒಂದು 5-6 ವಿಷಯದಲ್ಲಿ ಜಾಗೃತಿ ವಹಿಸ್ಕೊಳ್ಳಿ. 1ನೇದಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿ. ಏನೋ ಹೇಳಿಬಿಡ್ತೀರಿ, ಅದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಅಥವಾ ಯಾರೋ ಕುಟುಂಬದವರಿಗೆ ಏನೋ ಯಾರಿಗೂ ಸಾಲ ಕಷ್ಟದಲ್ಲಿದ್ದಾಗಪ್ಪ ನೀನು ನಾನು ಹೆಲ್ಪ್ ಮಾಡಿದೆಯಾ, ನಾನು ನೀನು ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತೀರಿ. ಆದರೆ ಅವರು ಕಷ್ಟದಲ್ಲಿದ್ದಾಗ ನಿಮ್ಮ ಕೈಯಲ್ಲಿ ಆರ್ಥಿಕವಾಗಿ ಏನೋ ಒಂದು ಕಿರಿಕಿರಿ ಆಗುತ್ತೆ. ಹಾಗಾಗಿ ಏನಾದರೂ ಮಾತು ಕೊಡುವಾಗ ಸ್ವಲ್ಪ ತುಂಬ ಯೋಚನೆ ಮಾಡಿಕೊಂಡು ಮಾತು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 2ನೇದಾಗಿ ನಿಮ್ಮವರ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. 3ನೇದಾಗಿ ನೀವು ಯಾರನ್ನು ಬಹಳ ಮುಖ್ಯವಾಗಿ ನಂಬ್ಕೊಂಡಿರ್ತೀರೋ ಆ ವ್ಯಕ್ತಿಗಳು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಎಷ್ಟೋ ಸಲ ನಾವು ಅಂದ್ಕೊಳ್ತಾ ಇರ್ತೇವೆ ನಮಗೆ ಬಹಳ ಉಪಕಾರ ಮಾಡ್ತಾ ಇರ್ತಾರೆ ಅಂತೇಳಿ, ಅವರು ಖಂಡಿತವಾಗೂ ಮಾಡ್ತಾ ಇರ್ತಾರೆ. ಆದರೆ ಅವರ ಸಮಯ ಸಂದರ್ಭ ಹೇಗಿರುತ್ತೆ ನಮ್ಗೆ ಗೊತ್ತಿರುವುದಿಲ್ಲ ಅಲ್ವಾ. ಯಾಕೆಂದರೆ ಅವರದಾದಂಥ ವೈಯಕ್ತಿಕವಾದಂಥ ಜೀವನ, ಸಮಯ, ಟೈಮು, ಮತ್ತು ಅವರ ಒತ್ತಡಗಳು ಹೇಳಿರೋದು ಹೇಗಿರುತ್ತೋ ಗೊತ್ತಿರಲ್ಲ. ಸಮಯ ಇದ್ದಾಗ ಸಹಾಯವನ್ನು ಮಾಡಬಹುದು, ಸಮಯ ಇಲ್ಲದೆ ಇದ್ದಾಗ ನಮಗೆ ಏನಾದರೂ ಮಾಡಿಲ್ಲ ಅಥವಾ ಉಪಕಾರ ಮಾಡಿಲ್ಲ ಬೇಜಾರು ಬೀಳಬಾರ್ದು. ಅದಕ್ಕೆ ನಮ್ಮ ಕೆಲಸವನ್ನು ನಾವು ಪ್ರಯತ್ನ ರೀತಿಯಲ್ಲಿ ಮಾಡ್ತಾ ಬರಬೇಕು ಎಂಬುದನ್ನು ಗಮನಿಸಬೇಕು. ಹಾಗೆ 5ನೇದಾಗಿ ಕಾನೂನು ವಿಷಯದಲ್ಲಿ ಏನಾದರೂ ತೊಂದರೆ ತಾಪತ್ರಗಳು ಬಂದರೆ ಸ್ವಲ್ಪ ಜಾಗ್ರತೆ. ಆ ವಿಷಯದಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಯತ್ನವನ್ನು ಮಾಡಿ. ಕೆಲವು ಸಲ ಕಾನೂನು ಕಿರಿಕಿರಿ ಅವು ಇವು ಬರ್ತಾ ಇರುತ್ತೆ, ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಏನೋ ಚಿಂತನೆ ಮಾಡ್ತಾ ಮುಂದೆ ಹೋಗುವಂಥದ್ದನ್ನು ಕೂಡ ಬಿಡಬೇಕು. ಮತ್ತು ಬಹಳ ಮುಖ್ಯವಾಗಿ ಕೆಲವೊಂದಷ್ಟು ನಮ್ಮ ಜೀವನದ ಜಾಗ್ರತೆಯನ್ನು ನಾವೇ ತಿಳ್ಕೊಳ್ಬೇಕು. ಇನ್ನೊಬ್ಬರು ನೋಡಿ ತಪ್ಪು ಮಾಡಿದರೆ ನಾವು ಅದನ್ನು ಮಾಡಬಾರ್ದು ಹೇಳೋದನ್ನು ಯೋಚನೆ ಮಾಡ್ಕೊಳ್ಬೇಕು. ಯಾರೋ ಒಬ್ಬರು ಹೆಲ್ಮೆಟ್ ಹಾಕ್ಕೊಳ್ಳೋದು ತೊಂದರೆ ಪಟ್ಟರೆ ನಾವು 1,000-2,000 ರೂಪಾಯಿ ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಶರೀರ ಮುಖ್ಯವಲ್ಲ, ಆರೋಗ್ಯ ಮುಖ್ಯ ಅಲ್ವಾ.
ಹಾಗಾಗಿ ಫೈನ್ ಕಟ್ಟಬೇಕು ಉಳಿದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಬಾರ್ದು. ನಮ್ಮ ಶರೀರ ಜಾಗೃತಿಯಾಗಿರಬೇಕು. ಏನಾದರೂ ಅವಘಡಗಳು ತೊಂದರೆಗಳು ಬಂದರೆ ನಾವು ಸರಿಯಾಗಿ ಹೋದರೂ ಕೂಡ ಬೇರೆಯವರು ಬಂದು ಹೊಡೆದ್ರೆ ನಮಗೆ ತಲೆ ಹೊಡೆದೋಗ್ಬಿಡುತ್ತಲ್ವ. ಹಾಗಾಗಿ ನಮ್ಮ ರಕ್ಷಣೆ ಬಗ್ಗೆಯೂ ನಾವು ಗಮನಿಸಬೇಕು. ಎಷ್ಟೋ ಸಲ ನಾವು ಇನ್ನೊಬ್ಬರನ್ನೇ ದೂರ್ತಾ ಇನ್ನೊಬ್ಬರ ಹಾಗೆ ಹೀಗೆ ಜಗತ್ತನ್ನೇ ಅಂತ ಹೇಳ್ತಾ ಇರ್ತೇವೆ. ನಮ್ಮನ್ನೇ ನಾವು ಆದಷ್ಟು ತಿದ್ದುಕೊಳ್ತಾ ಪ್ರಯತ್ನವನ್ನು ಮಾಡುವಂಥದ್ದನ್ನು ಕೂಡ ಮಾಡಬೇಕು. ಹಾಗೆ ಕೌಟುಂಬಿಕವಾದಂಥ ವಿಷಯದಲ್ಲಿ ಏನೋ ಒಂದು ಸ್ವಲ್ಪ ಬದಲಾವಣೆ ಆಗಬಹುದು. ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ಪ್ರಯತ್ನ ಮಾಡಿ. ಯಾಕಂದರೆ ರಾಶ್ಯಾಧಿಪತಿ ಶುಕ್ರ ಪಂಚಮದಲ್ಲಿದ್ದಾನೆ, ಏಕಾದಶ ರಾಶಿಗೆ ದೃಷ್ಟಿ ಇದೆ. ಹಾಗಾಗಿ ವಿವಾಹಕ್ಕೆ ಏನೋ ಒಂದು ಸ್ಟೆಪ್ ತೆಗೆದುಕೊಳ್ಳಿದೆ. ಶ್ರಾವಣ ಮಾಸ ಬರ್ತಾ ಇದೆ, ವಿವಾಹದಲ್ಲಿ ಮುಂದೆ ಹೋಗುವಂಥದ್ದು, ಒಂದು ಮುಂದಿನ ದಾರಿಗಳು ಹಿಡಿಯುವಂಥದ್ದು, ಅಥವಾ ಯಾವ ವಿವಾಹದಲ್ಲಿ ಕಿರಿಕಿರಿ ಆಗಿದೆ, ಸಮಸ್ಯೆ ಆಗಿದೆ, ಆ ಕಿರಿಕಿರಿ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ವಿವಾಹವನ್ನು ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ಯಾವುದೋ ಕಿರಿಕಿರಿ ಯಾರೋ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ನೀವು ಮಹತ್ತರವಾಗಿ ವಿವಾಹದ ವಿಷಯದಲ್ಲಿ ಯೋಚನೆ ಮಾಡ್ತಾ ಬನ್ನಿ. ಯಾಕಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ. ಜೀವನ ಅಂತಂದರೆ ಎಲ್ಲ ದೋಸೆಯೂ ಕೂಡ ತೂತಿದ್ದೇ ಇರುತ್ತೆ, ದೋಸೆ ಸರಿಯಾಗಿರುವಂಥದ್ದು ಇರುವುದಿಲ್ಲ. ಹಾಗಾಗಿ ಜೀವನ ಅಂತಂದರೆ ಸಣ್ಣ ಪುಟ್ಟ ಮಿಸ್ಟೇಕು ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ನಾವು ಏನು ಸಾಧ್ಯವಾಗುತ್ತೋ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಬೇಕು. ಸ್ವಲ್ಪ ವಿದೇಶ ಪ್ರಯಾಣಗಳು, ವಿದೇಶದ ಅವಕಾಶಗಳು, ವಿದೇಶದ ಹೂಡಿಕೆ ಮಾಡುವಂಥದ್ದು, ಆ ಹಣಕಾಸಿನ ಲಾಭಾಂಶಗಳು ಸಿಗುವಂತಹ ಚಾನ್ಸಸ್ಸು ಕೂಡ ಇದೆ. ಅದು ಬಹಳ ಮುಖ್ಯವಾದಂಥದ್ದು. ಮತ್ತು ಬಹಳ ಮುಖ್ಯವಾಗಿ ನೋಡಿ, ವೃಷಭ ರಾಶಿಯವರು ಓದೋದ ಬಗ್ಗೆ, ತಿಳುವಳಿಕೆ ಬಗ್ಗೆ ತುಂಬ ಪ್ರಯತ್ನ ಮಾಡ್ತಾ ಇರ್ತೀರಿ. ಕಲೆ ಸಂಬಂಧವಾದಂಥದ್ದು, ಅಲಂಕಾರಿಕ ಸಂಬಂಧವಾದಂಥಲ್ಲ ಬಹಳ ಚೆನ್ನಾಗಿದೆ. ಈ ತಿಂಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಬಿಡಬೇಡಿ. ಆ ಪ್ರಯತ್ನವನ್ನು ಬಹಳ ಮುಖ್ಯವಾಗಿ ಪ್ರಯತ್ನ ಮಾಡಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಅಥವಾ ಕಲೆ ಸಂಬಂಧವಾದಿರಬಹುದು, ಅಥವಾ ಬಹಳ ಮುಖ್ಯವಾಗಿ ಬಿಲ್ಡರ್ ಇರಬಹುದು, ಅಥವಾ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಇರಬಹುದು, ಅಥವಾ ಬಹಳ ಮುಖ್ಯವಾಗಿ ವಸ್ತ್ರ, ಬೆಳ್ಳಿ, ಬಂಗಾರ ವ್ಯಾಪಾರ ವ್ಯವಹಾರ ಮಾಡೋರು ಇರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಏನೋ ಒಂದು ಅವಕಾಶಗಳು, ಲಾಭಾಂಶಗಳು, ಕಷ್ಟ ಇಲ್ಲ ಅಂತಿಲ್ಲ, ಕಷ್ಟ ಇದೆ. ಆದರೂ ಕೂಡ ಹೋರಾಟ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಅದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆದರೆ ಕೆಲವೊಂದು ಅವಘಡಗಳು, ಕೆಲವೊಂದು ಸಮಸ್ಯೆಗಳು ಪುನಃ ನಮ್ಮ ತಲೆ ಮೇಲೆ ಬರುತ್ತೆ ಅಂದುಕೊಳ್ತೇವೆ. ಅದರ ಸಮಸ್ಯೆ ಬಂದಷ್ಟು ನಾವು ಬುದ್ಧಿವಂತರಾಗ್ತೇವೆ, ನಾವು ಚುರುಕಾದಂಥ ವ್ಯಕ್ತಿಗಳಾಗ್ತೇವೆ, ನಮಗೆ ಸಾಧನೆ ಮಾಡಲಿಕ್ಕೆ ಶಕ್ತಿಗಳು ಬರುತ್ತೆ. ಎಷ್ಟೋ ಸಲ ನಮ್ಮ ಸಾಧನೆ ಮಾಡಬೇಕು ಅಂತಂದ್ರೆ ಏನು, ಎಲ್ಲವೂ ಕೂಡ ನಮ್ಮ ಕಡೆ ಬರ್ತಾ ಹೋಗಬೇಕು ಶಕ್ತಿಗಳಲ್ವ. ಇಲ್ಲ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಾಧನೆ ಮಾಡಲಿಕ್ಕೆ ಆಗಬೇಕಾ, ನಮಗೆಲ್ಲ ಶಕ್ತಿಗಳು ಕೂಡ ನಮ್ಮ ಕಡೆಗೆ ಬರ್ತಾ ಇರಬೇಕು. ಅದು ಬಹಳ ಮುಖ್ಯವಾದಂಥ ಅಂಶ. ಇನ್ನು ಈ ತಿಂಗಳಲ್ಲಿ ನೋಡಿ, ಮಹತ್ತರವಾದಂಥ ವಿಷಯ ಏನಪ್ಪ ಅಂತಂದರೆ, ಈ ಸಮಯ ನಿಮಗೆ ಬಹಳ ಮುಖ್ಯವಾಗಿ ನೋಡಿ, 7.5 ಶನಿ ಇಲ್ಲ, ಪಂಚಮ ಶನಿ ಇಲ್ಲ, ಲಗ್ನ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ ಶುಕ್ರ ಅಲ್ವಾ. ಹೀಗೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಶುಕ್ರ ನೀಡ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಆದಷ್ಟು ನಾವು ಉಳಿಸಿಕೊಂಡು ಅದನ್ನು ಹೂಡಿಕೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಎಷ್ಟೋ ಸಲ ಬಂದದೆಲ್ಲ ಖರ್ಚು ಮಾಡಿಬಿಡ್ತೇವೆ ದುಡ್ಡನ್ನು. 1,000 ಇರಲಿ, 5,000, 10,000 ಎಲ್ಲ ಖರ್ಚು ಮಾಡ್ತಾ ಬಂದುಬಿಡ್ತೇವೆ. ಆದರೆ ಸಣ್ಣ ಸಣ್ಣ ಹೂಡಿಕೆಗಳೇ ಮುಂದೊಂದು ದಿವಸ 10 ವರ್ಷ, 20 ವರ್ಷ, 30 ವರ್ಷಕ್ಕೆ ದೊಡ್ಡದಾದಂತಹ ಒಂದು ಅವಕಾಶಗಳನ್ನು ಕೊಡುವಂಥ ಸಂಪತ್ತಾಗುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಆದಷ್ಟು ಹೂಡಿಕೆ ಮಾಡ್ತಾ ಇದ್ದವರಿಗೆಲ್ಲ, ಯಾಕಂದರೆ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಹೂಡಿಕೆ ಮಾಡ್ತಾ ಇರಬಹುದು. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ, ಸಾಮಾನ್ಯ ಜನ, ಅಥವಾ ತುಂಬ ಕಷ್ಟದಲ್ಲಿರುವಂಥ ವ್ಯಕ್ತಿಗಳು ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾಗ ಹೂಡಿಕೆಯನ್ನು ಆರಂಭ ಮಾಡಬೇಕು. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಇದೆ. ಎಲ್ಲೋ ಒಂದು ಕಡೆ ಮ್ಯೂಚುವಲ್ ಫಂಡು ಅಥವಾ ಆ ತಜ್ಞರನ್ನು ತಿಳ್ಕೊಂಡು, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾದರೆ ನಾವೇ ನಮಗೆಲ್ಲ ಗೊತ್ತಿದೆ ಸರ್ವಜ್ಞರು ಅಂತ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಒಬ್ಬರಿಗೆ ಭಗವಂತ ಒಂದಷ್ಟು ಜ್ಞಾನವನ್ನು ಕೊಡ್ತಾನೆ, ಇನ್ನೊಬ್ಬರಿಗೆ ತಿಳುವಳಿಕೆ ಇದೆ ಅಂತಾದರೆ ಅವರು ಚಾರ್ಜಸ್ ಕೊಟ್ಟು ನಾವು ಅದನ್ನು ವಿದ್ಯೆನೇ ತಿಳ್ಕೊಳ್ಬೇಕು. ಹಾಗಾಗಿ ಎಲ್ಲವೂ ನನಗೆ ಬರುತ್ತೆ, ನಾನೇ ಎಲ್ಲದಕ್ಕೂ ಕೂಡ ಪೂಜ್ಯ ಆಡುವಂಥದ್ದನ್ನು ಅಂದ್ಕೊಳ್ಬಾರ್ದು. ಒಂದೊಂದು ವಿಷಯದಲ್ಲಿ ಒಬ್ಬರೊಬ್ಬರಿಗೆ ಸಬ್ಜೆಕ್ಟ್ ಬಗ್ಗೆ ತಿಳುವಳಿಕೆ ಇರುತ್ತೆ. ಯಾರು ಯಾವುದ್ರ ಬಗ್ಗೆ ಶ್ರಮಪಟ್ಟು ಅಧ್ಯಯನ ಮಾಡಿರ್ತಾರೋ ಅವರು ಆ ವಿಷಯದಲ್ಲಿ ಸಬ್ಜೆಕ್ಟಲ್ಲಿ ತಿಳುವಳಿಕೆ ಇರುತ್ತೆ. ಹಾಗಾಗಿ ಹೂಡಿಕೆ ಮಾಡುವಂತಹ ಉಳಿತಾಯವನ್ನು ಮಾಡಿ ಈ ತಿಂಗಳಿಂದಲೇ ಹೂಡಿಕೆಯನ್ನು ಕೂಡ ಆರಂಭ ಮಾಡ್ತಾ ಇದ್ದರೆ ಸಂತೋಷ. ಅದನ್ನು ಜಾಸ್ತಿ ಮಾಡಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಶ್ರಾವಣ ಮಾಸ ಇದೆ. ಒಂದೊಂದು ದಿವಸಕ್ಕೆ ನಿಮಗೆ ಕಷ್ಟದ ಸಮಯದಲ್ಲಿ ಅದು ಏನಾದರೂ ಅವಕಾಶಗಳಾಗಬಹುದು, ಅಥವಾ ಮುಂದೆ ನಿಮ್ಮನ್ನು ಬಹಳ ಮುಖ್ಯವಾಗಿ ಬೆಳೆಸಬಹುದು. ಅಂತಹ ಒಂದು ಸ್ಥಿತಪ್ರಜ್ಞವಾದಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು, ಹೂಡಿಕೆ ಮಾಡಬೇಕು. ಅದರ ಜೊತೆಗೆ ಹಾಗಂತೇಳಿ ಎಲ್ಲೋ ಒಂದು ಕಡೆಗೆ ಅವಕಾಶ ಇಲ್ಲದೇ ಇರುವಂತಹ ಕಡೆಗೂ ಕೂಡ ಮಾಡಬಾರ್ದು. ಎಷ್ಟೋ ಸಲ ಆ ವಿಷಯದ ತಿಳುವಳಿಕೆ ಇರುವವರನ್ನು ಕೂಡ ಕನ್ಸಲ್ಟ್ ಮಾಡಿಕೊಳ್ಳಿ. ಇನ್ನು ಬಹಳ ಮುಖ್ಯವಾದಂಥ ಒಂದು 5 ಸ್ವಲ್ಪ ಚೇಂಜಸ್ ಬರಬಹುದು. ಒಂದನೇದಾಗಿ ಸ್ವಲ್ಪ ಸಾಲಗಳನ್ನೆಲ್ಲ ಕಟ್ಟುವಂಥದ್ದು ಹಿಂದೆ ಹೇಳಿದಾಗೆ. ಎರಡನೇದಾಗಿ ಹೂಡಿಕೆ ವ್ಯವಸ್ಥೆ ಅವಕಾಶಗಳಾಗುವಂಥದ್ದು. ಮೂರನೇದಾಗಿ ಹಣಕಾಸಲ್ಲಿ ಏನೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗ ದಿಢೀರ್ನೆ ಹಣ ಬರುತ್ತೆ. ಹಾಗೆ ನಾಲ್ಕನೇದಾಗಿ ಯಾರೋ ಗುರುಗಳು, ಅಥವಾ ತುಂಬ ತಿಳುವಳಿಕೆ ಇರುವಂಥ ವ್ಯಕ್ತಿಗಳು, ಅಥವಾ ನಿಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು, ಅಥವಾ ಹಿಂದೆ ನಿಮ್ಮ ಸಪೋರ್ಟ್ ಇದ್ದು ಹಿಂದೆ ನಿಮಗೆ ಬಹಳಷ್ಟು ಸಪೋರ್ಟ್ ಮಾಡಿ ನಿಮ್ಮನ್ನು ಒಂದು ಒಳ್ಳೆಯ ದಾರಿಗೆ ತಂದಿರ್ತಾರಲ್ವ. ಯಾಕಂದರೆ ಕಲ್ಲನ್ನು ಕೆತ್ತಲಿಕ್ಕೆ ಆ ಶಿಲ್ಪಿ ಎಷ್ಟು ಕಷ್ಟಪಡ್ತಾನೆ ಆ ಶಿಲ್ಪಿಗೆ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮನ್ನೂ ಕೂಡ ವಿದ್ಯೆಯನ್ನು ಹೇಳಿ ಚೋದಿಸಿ ಬೋಧಿಸಿ ಒಂದು ದಾರಿಗೆ ತಂದಿರುವಂತಹ ಗುರುಗಳು ಅಥವಾ ಮಹಾತ್ಮರು ಸಿಗ್ತಾರೆ.
ಅಥವಾ ದೊಡ್ಡವರು ಸಿಕ್ಕಿದಾಗ ಅವರಿಗೆ ಅಟ್ಲೀಸ್ಟ್ ಒಂದು ನಮಸ್ಕಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ನಾವು ನಮ್ಮ ಅಹಂಕಾರ ನಾನು ಹೇಳುವಂಥ ಜೀವನದಲ್ಲಿ ಬಹಳ ಬೇಗನೆ ಬರುತ್ತೆ. ಕಬ್ಬಿಣಕ್ಕೆ ಹೇಗೆ ತುಕ್ಕು ಹಿಡಿತದೆಯೋ ಅದೇ ಥರ ಮನುಷ್ಯನಿಗೆ ಒಂದು ಚೂರೇನಾದರೂ ಅವನು ಬೆಳವಣಿಗೆ ಆದರೆ ಅವನ ಅಹಂಕಾರ ಹೇಳುವಂಥ ತಡೆಯಲಿಕ್ಕಾಗೋದಿಲ್ಲ. ಹಾಗಾಗಿ ಆ ದುರಹಂಕಾರವನ್ನು ಬಿಡ್ತಾ ಆದಷ್ಟು ನಾವು ಕಲಿಯುವಂಥ ವಿದ್ಯೆ ಬಗ್ಗೆ ತುಂಬ ಸಮಯವನ್ನು ಕೊಡ್ತಾ, ನಷ್ಟವಾದಂಥದ್ದು ಕೆಟ್ಟ ವಿಷಯಗಳು ಬೇಡದೇ ಇರುವಂಥದ್ದು ಬಗ್ಗೆ ಚಿಂತನೆ ಮಾಡೋದು ಬೇಡ. ಇವತ್ತು ಇಂಟರ್ನೆಟ್ ಆನ್ ಮಾಡಿದ್ರೆ ನೂರಾರು ವಿಷಯಗಳು ಬರ್ತಾ ಹೋಗ್ತದಲ್ಲ, ನಮಗೆ ಬೇಡ. ನಮಗೆ ಏನು ಬೇಕು, ನಮ್ಮ ಉದ್ದೇಶ ಏನು, ನಾವು ಎಲ್ಲಿ ಹೋಗಬೇಕು ಅದನ್ನು ಬಹಳ ಮುಖ್ಯವಾಗಿ ತೀರ್ಮಾನ ಮಾಡ್ತಾ ಆದಷ್ಟು ಉಳಿಸಿ ಅದನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅಂತೇಳಿ ಹೇಳ್ತಾ, ನಕ್ಷತ್ರ ಪರಿಹಾರಗಳು ಏನು ಈ ತಿಂಗಳಲ್ಲಿ ಅಂತಂದರೆ ನೋಡಿ, ಕೃತಿಕಾ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಜ್ಯೋತಿರ್ಭೀಮೇಶ್ವರ ವ್ರತ 12ನೇ ತಾರೀಕಿದೆ. ಹಾಗಾಗಿ ಕೃತಿಕಾ ನಕ್ಷತ್ರದವರು ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದರಿಂದ ನಿಮ್ಮ ಜೀವನದ ಏನೋ ಒಂದು ಬೆಳಕು ಅಥವಾ ಏನೋ ಒಂದು ದಾರಿಗಳು, ಅವಕಾಶಗಳು ಖಂಡಿತ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ರೋಹಿಣಿ ನಕ್ಷತ್ರ ಏನು ಸಾಧ್ಯ ಆಗುತ್ತೋ ಅಷ್ಟು ಕೃಷ್ಣನ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂತಂದರೆ, ಹಾಗಾಗಿ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಇದೆ. ಆ ದಿವಸ ಏನಾಗುತ್ತೋ ಅಷ್ಟು ದಂಪತಿಗಳಿಗೆ, ಹಿರಿಯರಿಗೆ, ಯಾರ್ಯಾರಿದ್ದಾರೆ ಇಬ್ಬರು ದಂಪತಿಗಳು, ಅಂತಹ ದಂಪತಿಗಳಿಗೆ ಪೂಜೆ ಮಾಡುವಂತಹದ್ದು, ಏನಾದರೂ ವಸ್ತು ಕೊಡುವಂತಹದ್ದು, ಇದನ್ನು ಕೂಡ ನೀವು ಮಾಡ್ತಾ ಬನ್ನಿ. ಅದರಿಂದನೂ ಕೂಡ ಬಹಳ ಉತ್ತಮವಾದಂತಹ ಫಲ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಮೃಗಶಿರಾ ನಕ್ಷತ್ರ 1-2ನೇ ಪಾದ, ಮೃಗಶಿರಾರ್ಧಂ ವೃಷಭ ಅಂದರೆ 2 ಬರುತ್ತೆ. ಹಾಗಾಗಿ ನೀವು 28ನೇ ತಾರೀಕಿಗೆ ಉಪಕ್ರಮವೂ ಕೂಡ ಇದೆ. ಹಾಗೆ ಹುಣ್ಣಿಮೆಯೂ ಕೂಡ ಆ ದಿವಸ ಒಂದು ಸಲ ಸತ್ಯನಾರಾಯಣ ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕಂದರೆ ಇದು ದ್ವಿಪಾದಿ ನಕ್ಷತ್ರಗಳು ಎಂಬುದಾಗಿ ಕರೀತಾರೆ. ಮೃಗಶಿರಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ ನೋಡಿ ಈ ಕಡೆಗೆ ವೃಷಭ ರಾಶಿಗೂ ಕೂಡ ಬರುತ್ತೆ, ಹಾಗೆ ಮಿಥುನ ರಾಶಿಗೂ ಬರುತ್ತೆ. ಹಾಗಾಗಿ ದ್ವಿಪಾದಿ ನಕ್ಷತ್ರ ಅರ್ಧ ಅಲ್ಲಿ ಅರ್ಧ ಇಲ್ಲಿ ಕೂಡ ಇರುತ್ತೆ. ಹಾಗಾಗಿ ಏನು ಸಾಧ್ಯವಾಗುತ್ತೋ ಅಷ್ಟು ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತ ಎಲ್ಲವನ್ನು ನನಗೆ ಅನುಗ್ರಹ ಮಾಡಿದೀಯಾ, ಹೆಂಗೆ ಕಷ್ಟ ನಷ್ಟ ಇದ್ದಾಗ ನೀನೇ ನನ್ನ ಕೈ ಹಿಡಿದು ನಡೆಸಿದೀಯಾ, ಇವಾಗೂ ಕೂಡ ಚೆನ್ನಾಗಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸಮಸ್ಯೆ ಚಿಂತೆ ಬರ್ತಾ ಇದೆ. ಕಷ್ಟವನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡು, ಅನುಗ್ರಹ ಮಾಡು ಅಂಥೇಳಿ ಆ ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಮೃಗಶಿರಾ ನಕ್ಷತ್ರದವರು ಸಾಧ್ಯ ಇದ್ದರೆ ನಿಮ್ಮ ಮನೆಯಲ್ಲೇ ಮಾಡಿ, ಅಥವಾ ಸಾಮೂಹಿಕವಾಗಿ ಏನಾದರೂ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಪೂಜೆಯನ್ನು ಮಾಡ್ತಾ ಇದ್ದರೆ ಅಲ್ಲಿ ಹೋಗಿ ಕೊಡುವಂಥದ್ದು, ಅಲ್ಲಿ ಹೋಗಿ ಸೇವೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದರಿಂದ ಬಹಳ ಶುಭವಾಗಲಿ ಅಂತೇಳಿ ಹೇಳ್ತಾ, ಹಾಗೆ ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.